ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೆ ವೀಡಿಯೋಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ. ಯಾಕೆಂದರೆ ತುಂಬ ಕೆಲಸ ಅಂತೂ ಇದೆ ನನಗೆ. ಈಗಿನ್ನು ಬ್ಯಾಂಕಿಗೆ ಹೋಗಿ ಬಂದೆ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಹಾಗಾಗಿ ಬ್ಯಾಂಕಿಗೆ ಹೋಗಿದ್ದೆ. ಇವಾಗ ತಾನೇ ಬಂದೆ. ಟೈಮು ಆಗಲೇ 1:30 1:45 ಆಗಿದೆ. ಬೆಳಗ್ಗೆ ನಾನು ಚಪ್ಪರದ ಅವರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ದೆ. ಪಲ್ಯ ಅದು ಸ್ವಲ್ಪ ಕಟ್ಟು ಮನವರೆಕಾಯಿ ಬೇಯಿಸಿದ್ದು ಕಟ್ಟನೆ ತೆಗೆದಿಟ್ಟಿದ್ದೆ ನಾನು. ಅದರದ್ದೇ ಸಾಂಬಾರು ಮಾಡಿ ಅನ್ನನೂ ಮಾಡಿದೆ. ಬಿಸಿ ಅನ್ನ ಮಾಡಿಬಿಟ್ಟು ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಿತ್ತು ಸಾಂಬಾರು. ನಾನು ನಮ್ಮನೆಯವ್ರಿಗೆ ಅದೇ ತಮಾಷೆ ಮಾಡ್ತಾಯಿದ್ದೆ. ಹೊಸ ಡ್ರೆಸ್ ಹಾಕ್ಕೊಂಡಿದ್ದೆ. ನೋಡಿರಿ ಡ್ರೆಸ್ ಚೆನ್ನಾಗಿದೆ ಇದು ಒಂದೇ ಚೆನ್ನಾಗಿದೆ ಅಂತಂದರು. ಹಂಗಾರೆ ಇನ್ನೊಂದೆರಡು ಇದೇ ರೀತಿ ಕೊಡಿಸ್ಬಿಟ್ರಿ ಅಂತ ಹೇಳ್ತಾಯಿದ್ದೆ. ಹಿಂಗೆಲ್ಲ ಕೇಳೋಕ್ಕೆ ನೀನು ಅಂತಿದ್ರು. ಚಾನ್ಸ್ ಸಿಕ್ಕರೆ ಸಾಕು, ಬರೀ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಿರ್ತೀಯ. ಟೈಮ್ ಆಯಿತು ನಡಿ ಅಂತ ಇದ್ರು. ಸರಿ ಆಯಿತು, ಇನ್ನೇನು ಮಾಡೋದು ಅಂತೇಳಿ ನಾನು ನಮ್ಮ ಮನೆಯವರಿಬ್ಬರು ಹೊರಟ್ವಿ. ಮತ್ತು ಬ್ಯಾಂಕ್ ಇನ್ನೂ ಕೆಲಸ ಆಗಿರಲಿಲ್ಲ. ಮತ್ತೆ ಮಧ್ಯಾಹ್ನ ಹೋಗ್ಬೇಕಿತ್ತು. ಹಂಗಾಗಿ ಮತ್ತೆ ನಾವು ಬ್ಯಾಂಕಿಗೆ ಹೋದ್ವಿ. ನಾವು ಬ್ಯಾಂಕಿಗೆ ಹೋದ್ಮೇಲೆ ಮತ್ತೆ ಅಲ್ಲಿ 2:30ಗೆ ಹೋದ್ವಿ. ಹೋಗಿದ್ದ ಕೆಲಸ ಎಲ್ಲ ಆಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ಯೂನಿವರ್ಸಿಟಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಅದರದ್ದೇ ರೋಡ್ ಶೋ. ಸ್ಕೂಲಿಂದ ಬಂದಿದ್ಲು. ಏನಾರು ತಿನ್ನೋಕೆ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ಹಂಗಾಗಿ ಮೈಸೂರು ಪಾಕ್ ಮಾಡಿದೆ. ನಾನು ಮೊದಲನೇ ಸತಿ ಮಾಡಿದ್ದು ಮೈಸೂರು ಪಾಕು. ಎಷ್ಟು ಚೆನ್ನಾಗಿ ಬಂದಿತ್ತು, ಎಷ್ಟು ಸ್ಮೂತಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಮಾತ್ರ ಫುಲ್ ಖುಷಿ ಆಗ್ಬಿಡ್ತು. ನಾನು ಮಾಡಿದ್ದು ಮೊದಲನೇ ಸರಿ ಆದರೂ ಚೆನ್ನಾಗಿ ಬಂತಲ್ಲ ಅಂತ ಖುಷಿ ಆಗ್ಬಿಡ್ತು ನನಗೆ. ಅದನ್ನು ಕಟ್ ಮಾಡಿ ತೋರಿಸೋಣ ಅನ್ನೋಷ್ಟೊತ್ತಿಗೆ ಎಲ್ಲರೂ ಒಂದೊಂದು ಪೀಸ್ ಇಟ್ಕೊಂಡು ಖಾಲಿನೇ ಮಾಡಿಬಿಟ್ರು. ನಂಗೊಂದು ಸ್ವಲ್ಪ ಇಟ್ಟರೆ ನೋಡೋಣ ಅಂತಂದ್ರೂ ಬಿಡಲೇ ಇಲ್ಲ. ನನ್ನ ಮಗಳು, ನನ್ನ ಗಂಡ, ನನ್ನ ಅತ್ತೆ ಎಲ್ಲ ಖಾಲಿನೇ ಮಾಡಿಬಿಟ್ರು. ಅದು ಅಲ್ಲದೆ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಯಾಕೆ ಕೆಡಿಸ್ಬಿಟ್ರೆ ಆಮೇಲೆ ಅಂತೇಳಿ ಸ್ವಲ್ಪನೇ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಬರೀ ತುಪ್ಪದಲ್ಲೇ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ತಿಂದೆ ನಾನು. ಆದರೆ ವೀಡಿಯೋಸ್ ಮಾಡೋಣ ಅಂದರೆ ಬಿಡಲೇ ಇಲ್ಲ ಅವರು. ಹಂಗೆ ಖಾಲಿ ಮಾಡಿಬಿಟ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು, ತುಂಬ ಸ್ಮೂತಾಗಿ ಬಂದಿತ್ತು. ನಿಜವಾಗ್ಲೂ ನನಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ನೋಡಿ ನಾನೆಲ್ಲ ಅಡಿಕೆ ಕಾಯ್ತಾ ಕೂತಿದ್ದೆ. ಪಕ್ಷಿಗಳೆಲ್ಲ ರೋಡಲ್ಲಿ ಹಿಂಗೆ ಕಾಳು ತಿಂತಿದ್ದಾವೆ. ಈಗಂತೂ ನೋಡೋಕ್ಕೆ ಯಾವ ಪಕ್ಷಿನೂ ಸಿಗಲ್ಲ. ಹಳ್ಳಿ ಆದ್ರೂ ದಿಳ್ಳಿ ಆದ್ರೂ ಸಿಗ್ತಾನೇ ಇಲ್ಲ. ಹಳ್ಳಿಯಲ್ಲಿ ಹಸು, ಕರ, ದನ, ಪಕ್ಷಿಗಳು ಎಲ್ಲ ರೀತಿ ಪ್ರಾಣಿ ಪಕ್ಷಿಗಳು ನೋಡ್ಬೋದು. ರಾತ್ರಿ ಹಾವು ಬೇರೆ ಬಂದಿತ್ತು ನಮ್ಮ ಮನೆ ಹತ್ರ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್.